ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಕಾರ್ತೀಕ ಸ್ನಾನ ವಿಧಿ ನಿರೂಪಣವೆಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮನು ಹೇಳುತ್ತಾನೆ, ಎಲೈ ಮುನಿಯೇ, ರಾತ್ರಿಯಲ್ಲಿ 2 ಗಳಿಗೆಗಳು ಉಳಿದಿರುವಾಗಲೇ ತುಳಸಿ ಮೃತ್ತಿಕೆಯನ್ನು ವಸ್ತ್ರ ಕಲಶಗಳನ್ನು ತೆಗೆದುಕೊಂಡು ಜಲಾಶಯಕ್ಕೆ ಹೋಗಬೇಕು. ಜಲಾಶಯದ ಬಳಿಗೆ ಬಂದು ದಡದ ಮೇಲೆ ಪಾತ್ರೆಯನ್ನಿಟ್ಟು ಕಾಲು ತೊಳೆದುಕೊಂಡು ದೇಶ ಕಾಲಾದಿಗಳನ್ನು ಉಚ್ಚರಿಸಬೇಕು. ಅಂದರೆ ಸ್ನಾನ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಗಂಗಾದಿ ನದಿಗಳನ್ನು, ಶಿವ ವಿಷ್ಣು ಮೊದಲಾದ ದೇವತೆಗಳನ್ನು ಸ್ಮರಿಸಬೇಕು. ಹೊಕ್ಕಳವರೆಗೂ ನೀರಿನಲ್ಲಿ ನಿಂತು ಮುಂದೆ ನಿರೂಪಿಸುವ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು. ಓ ಜನಾರ್ದನ, ನಾನು ಈ ಕಾರ್ತೀಕ ಮಾಸದಲ್ಲಿ ಪ್ರಾತಃ ಸ್ನಾನ ಮಾಡುತ್ತೇನೆ. ದೇವೇಶ, ದಾಮೋದರ, ನನ್ನಲ್ಲಿ ನಿನಗೆ ಪ್ರೀತಿಯುಂಟಾಗಲೆಂದೇ ಈ ಪ್ರಾತಃ ಸ್ನಾನವನ್ನು ಮಾಡುತ್ತೇನೆ. ಎಲೈ ಪಾಪನಾಶಕನೇ, ಕಾರ್ತೀಕದಲ್ಲಿ ಸ್ನಾನ ಮಾಡಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿ ಅರ್ಘ್ಯ ಕೊಡುತ್ತೇನೆ. ಕೇಶವ, ನನಗೆ ನಿರ್ವಿಘ್ನತೆಯನ್ನು ಉಂಟು ಮಾಡು. ತರುವಾಯ ತೀರ್ಥಾದಿ ದೇವತೆಗಳಿಗೂ ಕ್ರಮವಾಗಿ ಅರ್ಘ್ಯ ಮೊದಲಾದವನ್ನು ಕೊಡಬೇಕು. ರಾಧೆಯಿಂದೊಡಗೂಡಿದ ಹರಿಯೇ, ನಾನು ಕೊಟ್ಟ ಅರ್ಘ್ಯವನ್ನು ಸ್ವೀಕರಿಸು. ಕಮಲನಾಭ, ನಿನಗೆ ನಮಸ್ಕಾರವು. ಜಲಶಾಯಿಯೇ, ನಿನಗೆ ನಮಸ್ಕಾರವು. ಋಷಿಕೇಶ, ನಿನಗೆ ನಮಸ್ಕಾರವು. ಅರ್ಘ್ಯವನ್ನು ಸ್ವೀಕರಿಸು, ನಿನಗೆ ನಮಸ್ಕಾರವು. ಎಲೈ ಧನುಜೇಂದ್ರ ವಿನಾಶಕನೇ, ಕಾರ್ತೀಕ ಮಾಸದಲ್ಲಿ ವ್ರತಗ್ರಹಣವನ್ನು ಮಾಡಿ ವಿಧಿವತ್ತಾಗಿ ಸ್ನಾನ ಮಾಡಿ ನಾನು ಭಕ್ತಿಯಿಂದ ನಿನಗಾಗಿ ಕೊಟ್ಟ ಅರ್ಘ್ಯವನ್ನು ಗ್ರಹಣ ಮಾಡು. ಕಿರಣ, ದೂತಪಾಪ, ಪುಣ್ಯ ಜಲಗಳುಳ್ಳ ಸರಸ್ವತಿ, ಗಂಗಾ, ಯಮುನಾ ಈ ಪಂಚ ನದಿಗಳು ನನ್ನನ್ನು ಪವಿತ್ರ ಮಾಡಲಿ. ಉಳಿದ ನದಿಗಳಿಗೂ ಯಥಾವಿಧಿಯಾಗಿ ಅರ್ಘ್ಯವನ್ನು ಕೊಡತಕ್ಕದ್ದು. ಮಾನವನು ಸರ್ವತೀರ್ಥಗಳಲ್ಲಿಯೂ ಜಾಹ್ನವಿ ಸ್ಮರಣೆಯನ್ನು ಮಾಡಲೇಬೇಕು. ಜಾಹ್ನವಿಯಲ್ಲಾದರೂ ಅಂದರೆ ಗಂಗೆಯಲ್ಲಾದರೂ ಬೇರೊಂದು ತೀರ್ಥವನ್ನು ಎಂದೆಂದಿಗೂ ಸ್ಮರಿಸಲಾಗದು. ಈ ಮಂತ್ರಗಳನ್ನು ಚೆನ್ನಾಗಿ ಉಚ್ಚಾರ ಮಾಡಿ ಮಲಸ್ನಾನವನ್ನು ಮಾಡಬೇಕು. ಆ ಬಳಿಕ ಮೃತ್ತಿಕಾ ಸ್ನಾನವನ್ನು, ಪಿತೃ ಸ್ನಾನವನ್ನು, ಗುರು ಸ್ನಾನವನ್ನು ಮಾಡಬೇಕು. ಆ ಬಳಿಕ ಪವಮಾನ ಮಂತ್ರಗಳಿಂದ ಶಿರಸ್ಸಿನಲ್ಲಿ ಜಲವನ್ನು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಅಘಮರ್ಷಣ ಸೂಕ್ತವನ್ನು ಹೇಳಿಕೊಂಡು ಸ್ನಾನ ಮಾಡಿ ಸ್ನಾನಾಂಗವಾಗಿ ತರ್ಪಣ ಕೊಡಬೇಕು. ಬಳಿಕ ಪುರುಷ ಸೂಕ್ತದಿಂದ ಜಲವನ್ನು ತಲೆಯ ಮೇಲೆ ಚುಮುಕಿಸಿಕೊಳ್ಳಬೇಕು. ಆಚಮನ ಮಾಡಿ ಕೈಯಲ್ಲಿ ತುಳಸಿಯನ್ನು ಹಿಡಿದುಕೊಂಡು ತೀರ್ಥವನ್ನು ಶಿರಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಆ ಬಳಿಕ ನೀರಿನಿಂದ ಹೊರಕ್ಕೆ ಬಂದು ಹೊರಗಡೆ ಬಟ್ಟೆಯನ್ನು ಹಿಂಡಬೇಕು. ಶರೀರ ಸಂಬಂಧವಾದ ಕೊಳೆಗಳಿಂದ ನೀರನ್ನು ನಾನು ದೂಷಿತವನ್ನಾಗಿ ಮಾಡಿದ್ದೇನೆ. ಆ ದೋಷ ಪರಿಹಾರಕ್ಕಾಗಿ ಯಕ್ಷ್ಮನಿಗೆ ತರ್ಪಣವನ್ನು ಕೊಡುತ್ತೇನೆ ಎಂದು ಒದ್ದೆಯ ಬಟ್ಟೆಯನ್ನು ಹಿಂಡಿಕೊಂಡು ತಿಲಕಾದಿಗಳನ್ನು ಇಟ್ಟುಕೊಳ್ಳಬೇಕು. ಸೂತ ಪುರಾಣಿಕನು ಹೇಳುತ್ತಾನೆ, ಎಲೆಯ ಋಷಿಗಳಿರ, ನೀವೆಲ್ಲರೂ ಕಾರ್ತೀಕ ಸ್ನಾನದಿಂದ ಉಂಟಾಗುವ ಫಲವನ್ನು ಲಾಲಿಸಿ ಕೇಳಿರಿ. ಅರುಣನು ಪ್ರಶ್ನಿಸಲು ಸೂರ್ಯನು ವಿಸ್ತಾರವಾಗಿ ಇದನ್ನು ಅವನಿಗೆ ಹೇಳಿರುತ್ತಾನೆ. ಅರುಣನು ಕೇಳುತ್ತಾನೆ, ಎಲೈ ಸೂರ್ಯನೇ, ಕಾರ್ತೀಕ ಮಾಸದಲ್ಲಿ ಯಾವ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ವಿಶೇಷ ಫಲ ಉಂಟಾಗುವುದು? ಯಾವ ಕ್ಷೇತ್ರದಲ್ಲಿ ಅಧಿಕ ಫಲವು ದೊರೆಯುವುದು? ಭಗವನ್, ಇದನ್ನು ನನಗೆ ತಿಳಿಸಬೇಕು. ಸೂರ್ಯನು ಹೇಳುತ್ತಾನೆ, ಕಾರ್ತೀಕ ಮಾಸದಲ್ಲಿ ಎಲ್ಲಿಯಾದರೂ ಸರಿ ಪುಣ್ಯ ಜಲದಲ್ಲಿ ಸ್ನಾನ ಮಾಡಬೇಕು. ಎಲ್ಲಿಯಾದರೂ ಒಮ್ಮೊಮ್ಮೆ ಕಾರ್ತೀಕ ಮಾಸದಲ್ಲಿ ಬಿಸಿ ನೀರಿನಲ್ಲಿಯೂ ಸ್ನಾನ ಮಾಡಬಹುದು. ತಣ್ಣೀರಿನಲ್ಲಿ ಸ್ನಾನ ಮಾಡುವುದರಿಂದ ಬಿಸಿ ನೀರಿನ ಸ್ನಾನಕ್ಕಿಂತಲೂ 10ರಷ್ಟು ಹೆಚ್ಚಿನ ಪುಣ್ಯವುಂಟು. ಹೊರಗೆ ಕೂಪೋದಕದಲ್ಲಿ ಅಂದರೆ ಬಾವಿಯ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಇನ್ನೂ ಹೆಚ್ಚಿನ ಫಲ ಉಂಟಾಗುವುದು. ಬಾವಿಗಿಂತಲೂ ಕೊಳದಲ್ಲಿ ಮೀಯುವುದರಿಂದ 1000 ಪಾಲು ಫಲವು ಉಂಟಾಗುವುದು. ಅದರ ಆಯುತದಷ್ಟು ಅಂದರೆ 10,000ದಷ್ಟು ಪುಣ್ಯವು ಕಡೆಯಲ್ಲಿ ಸ್ನಾನ ಮಾಡುವುದರಿಂದ ದೊರೆಯುತ್ತದೆ. ಅದರ 10ರಷ್ಟು ಪುಣ್ಯವು ಝರಿಗಳಲ್ಲಿ ಸ್ನಾನ ಯಜ್ಞ ಮಾಡುವುದರಿಂದ ದೊರೆಯುತ್ತದೆ. ಕಾರ್ತೀಕ ಮಾಸದಲ್ಲಿ ನದೀ ಸ್ನಾನದಿಂದ ಅದಕ್ಕಿಂತಲೂ ಅಧಿಕತರವಾದ ಪುಣ್ಯವು ದೊರೆಯುತ್ತದೆ. ಎಲೈ ಖಗೋತ್ತಮನೆ, ತೀರ್ಥ ಸ್ನಾನವು ನದೀ ಸ್ನಾನಕ್ಕಿಂತಲೂ 10 ಮಡಿ ಎಂದು ಹೇಳಲಾಗಿದೆ. ಅದಕ್ಕಿಂತಲೂ 10ರಷ್ಟು ಪುಣ್ಯವು 2 ನದಿಗಳು ಕೂಡುವ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಉಂಟಾಗುತ್ತದೆ. 3 ನದಿಗಳು ಸೇರುವ ಮುಕ್ಕೂಡಲಿನಲ್ಲಿ ಸ್ನಾನ ಮಾಡಿದ್ದರ ಪುಣ್ಯಕ್ಕೆ ಕೊನೆಯೇ ಇಲ್ಲ. ಸಿಂಧು, ಕೃಷ್ಣ, ವೇಣಿ, ಯಮುನೆ, ಸರಸ್ವತಿ, ಗೋದಾವರಿ, ವಿಪಾಶ, ನರ್ಮದಾ, ತಮಸಾ, ಮಹಿ, ಕಾವೇರಿ, ಶರಯು, ಕ್ಷಿಪ್ರ, ಚರ್ಮಣ್ವತಿ, ವಿತಸ್ತ, ವೇದಿಕಾ, ಶೋಣ, ವೇತ್ರವತಿ, ಅಪರಾಜಿತ, ಗಂಡಕಿ, ಗೋಮತಿ, ಪೂರ್ಣ, ಬ್ರಹ್ಮಪುತ್ರ ಅಂದರೆ ಮಾನಸ ಸರೋವರ, ವಾಕ್ಮತಿ, ಶತದ್ರು, ಬದರಿಕಾಶ್ರಮ ಇವು ಕಾರ್ತೀಕದಲ್ಲಿ ದುರ್ಲಭವಾದವುಗಳು. ಇನ್ನು ತೀರ್ಥಗಳನ್ನು ಹೇಳುತ್ತೇನೆ ಕೇಳು.
ಎಲ್ಲ ಸ್ಥಳಗಳಿಗಿಂತಲೂ ಆರ್ಯಾವರ್ತವು ಪುಣ್ಯದಾಯಕವಾದುದು. ಕೊಲ್ಲಾಪುರಿಯು ಅದಕ್ಕಿಂತಲೂ ಶ್ರೇಷ್ಠವಾದುದು. ಅದಕ್ಕಿಂತಲೂ ಶಿವ ವಿಷ್ಣು ಕಂಚಿಗಳು ಮೇಲೆಂದು ಹೇಳಿದೆ. ಅನಂತ ಸೇನ ವಸತಿಯಾದ ವರಾಹ ಕ್ಷೇತ್ರವು ಶ್ರೇಷ್ಠವಾದುದು. ಚಕ್ರ ಕ್ಷೇತ್ರವು ಅದಕ್ಕಿಂತಲೂ ಪುಣ್ಯಕರವಾದುದು. ಮುಕ್ತಿ ಕ್ಷೇತ್ರವು ಅದಕ್ಕಿಂತಲೂ ಅಧಿಕವು. ಅವಂತಿ ನಗರವು ಅದಕ್ಕಿಂತಲೂ ಶ್ರೇಷ್ಠವಾದುದು. ಅದಕ್ಕಿಂತಲೂ ಬದರಿಕಾಶ್ರಮವು ಶ್ರೇಷ್ಠವಾದುದು. ಅದಕ್ಕಿಂತಲೂ ಅಯೋಧ್ಯೆಯು ಶ್ರೇಷ್ಠವು. ಗಂಗಾ ದ್ವಾರವು ಅಂದರೆ ಹರಿದ್ವಾರವು ಅದಕ್ಕಿಂತಲೂ ಅಧಿಕವು. ಅದಕ್ಕಿಂತ ಕನಕಲ ತೀರ್ಥವು ಹರಿದ್ವಾರದ ಸಮೀಪದಲ್ಲಿ ಇರುವಂತಹದ್ದು. ಕನಕಲ ತೀರ್ಥವು ಮೇಲಾದುದು. ಅದಕ್ಕಿಂತಲೂ ಮಧುರಾಪುರಿಯು ಶ್ರೇಷ್ಠವಾದುದು. ಕಾರ್ತೀಕ ಮಾಸದಲ್ಲಿ ಮಧುರೆಯ ಯಮುನಾ ಜಲದಲ್ಲಿ ಯಾರು ಸ್ನಾನ ಮಾಡುತ್ತಾರೆಯೋ ಅವರು ವೈಕುಂಠದಲ್ಲಿ ಬಹುಕಾಲ ವಾಸ ಮಾಡುತ್ತಾರೆ. ಶ್ರೀ ರಾಧಾ ದಾಮೋದರನು ಅಲ್ಲಿ ತಾನೇ ಅಲ್ಲಿ ತಾನೇ ಕಾರ್ತೀಕ ಮಾಸದಲ್ಲಿ ಸ್ನಾನ ಮಾಡಿದನು. ಆದುದರಿಂದ ಮಧುಪುರಿಯು ಶ್ರೇಷ್ಠವಾದುದು. ಯಮುನೆಯು ಇನ್ನೂ ವಿಶೇಷವಾದುದು. ಅದಕ್ಕಿಂತಲೂ ದ್ವಾರಾವತಿಯು ಅಂದರೆ ದ್ವಾರಕೆಯು ಶ್ರೇಷ್ಠವಾದುದು. ಅಲ್ಲಿ ಪ್ರತಿದಿನವೂ ಕೇಶವನು 16,000 ಗೋಪಿಕಾ ಸ್ತ್ರೀಯರೊಡಗೂಡಿ ಯಾದವ ಸಮೇತನಾಗಿ ಸ್ನಾನ ಮಾಡುತ್ತಾನೆ. ದ್ವಾರಕೆಯಲ್ಲಿ ಮೃತ್ತಿಕೆಯ ತಿಲಕವನ್ನು ಯಾವನು ಮಸ್ತಕದಲ್ಲಿ ಧರಿಸುತ್ತಾನೆಯೋ ಆ ನರನು ಜೀವನ್ಮುಕ್ತನೆಂದೇ ತಿಳಿಯಬೇಕು. ಇದರಲ್ಲಿ ಸಂಶಯವಿಲ್ಲವು. ದ್ವಾರಕಾ ಸ್ನಾನದ ಮಹಾತ್ಮೆಯನ್ನು ಹೇಳುವುದಕ್ಕೆ ನನಗೆ ಶಕ್ಯವಿಲ್ಲವು. ಗೋವಿಂದನಲ್ಲಿಯೇ ನೆಲೆಸಿದ ಚಿತ್ತವುಳ್ಳವರಿಗೆ ಪುಣ್ಯಕರವಾದ ಸೂರ್ಯಲೋಕವು ಲಭಿಸುತ್ತದೆ. ಎಲೈ ಅರುಣನೆ, ಆ ದ್ವಾರಕಾ ಸ್ನಾನಕ್ಕಿಂತಲೂ ವಿಂಧ್ಯದೊಡನೆ ಸೇರಿರುವ ಭಾಗೀರಥಿ ಸ್ನಾನವು ಬಹಳ ಶ್ರೇಷ್ಠವಾದುದು. ತೀರ್ಥರಾಜವಾದ ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ಅದಕ್ಕಿಂತಲೂ 10ರಷ್ಟು ಹೆಚ್ಚಿನ ಪುಣ್ಯ ಉಂಟಾಗುತ್ತದೆ. ಕಲಿಯುಗದಲ್ಲಿ 10,000 ವರ್ಷಗಳ ಕೊನೆಯಲ್ಲಿ ವಿಷ್ಣುವು ಭೂಮಿಯನ್ನು ತ್ಯಜಿಸುತ್ತಾನೆ. ಅದರ ಅರ್ಧದಷ್ಟು ಕಾಲದಲ್ಲಿ ದೇವತಾ ಗಣವು ಭೂಮಿಯನ್ನು ತ್ಯಜಿಸುತ್ತದೆ. ಗಂಗೆಯು ಎಲ್ಲಿಯವರೆಗೆ ಇಲ್ಲಿ ನೆಲೆಸಿರುವುದೋ ಅಲ್ಲಿಯವರೆಗೆ ತೀರ್ಥಗಳು ಇರುವವು. ಅಲ್ಲಿಯವರೆಗೂ ತಮ್ಮ ತಮ್ಮ ಸ್ಥಾನಗಳು ಅವುಗಳು ಅವುಗಳು ಮನುಷ್ಯರ ಪಾಪವನ್ನು ಅವು ತಮ್ಮ ತಮ್ಮ ಸ್ಥಾನದಲ್ಲಿ ಅವುಗಳು ಮನುಷ್ಯರ ಪಾಪವನ್ನು ಪರಿಹರಿಸುತ್ತವೆ. ಗಂಗೆಯು ನಷ್ಟವಾದ ಮೇಲೆ ಯಾರು ತಾನೇ ಈ ಪ್ರಾಣಿಗಳ ಪಾಪವನ್ನು ತೆಗೆದುಕೊಂಡಾರು ಎಂದು ಯೋಚಿಸಿ ಭೂತಲದಲ್ಲಿನ ಶ್ರೇಷ್ಠ ತೀರ್ಥಗಳೆಲ್ಲವೂ ಹೊರಟು ಹೋಗುತ್ತವೆ. ಆದುದರಿಂದ ಎಲೈ ಮುನೀಶ್ವರರೇ, ನೀವೆಲ್ಲರೂ ಎಲ್ಲಿಯವರೆಗೂ ಜಾಹ್ನವಿ ಇರುವುದೋ ಅಂದರೆ ಗಂಗಾ ನದಿಯು ಇರುವುದೋ ಅಲ್ಲಿಯವರೆಗೂ ಧರ್ಮವನ್ನು ಮಾಡಿರಿ. ಬಳಿಕ ಬಹು ದೃಢವಾದ ಸಮಾಧಿಯನ್ನು ಗ್ರಹಣ ಮಾಡಿ ಕೃತಯುಗವು ಬರುವವರೆಗೂ ಭೂಮಿಯಲ್ಲಿ ಅಡಗಿ. ಹಾಗಲ್ಲದಿದ್ದರೆ ಪಂಡಿತನಾದವನು ಕಲಿಕಾಲದ ಪ್ರಭಾವದಿಂದ ಭ್ರಷ್ಟನಾಗುತ್ತಾನೆ. ಗಂಗಾ ಸ್ನಾನಕ್ಕಿಂತಲೂ ಶ್ರೇಷ್ಠತರವಾದುದು ಕಾಶಿ ಪಟ್ಟಣವು. ಅದಕ್ಕೆ ನಾಶವೇ ಉಂಟಾಗುವುದಿಲ್ಲವು. ಅದರ ಆಶ್ರಯದಿಂದಲೇ ಗಂಗೆಯು ಕೂಡ ಸಮಸ್ತ ಮಾನವರ ಪಾಪಗಳನ್ನು ಪರಿಹಾರ ಮಾಡುತ್ತಿರುವಳು. ಬ್ರಹ್ಮನು ಮೃತನಾದರೂ ಕಾಶಿಗೆ ನಾಶವಿಲ್ಲದೆ ಇರುವುದಿಲ್ಲವು. ಕಾಶಿ ದರ್ಶನಕ್ಕಾಗಿ ಗಂಗೆಯೂ ಕೂಡ ಉತ್ತರ ವಾಹಿನಿಯಾದಳು. ಕಾಶಿಯಲ್ಲಿ ಪಂಚನದವೆಂಬ ತೀರ್ಥವಾದರೂ 3 ಲೋಕಗಳಲ್ಲಿಯೂ ಪ್ರಖ್ಯಾತವಾಗಿದೆ. ಕಾರ್ತೀಕ ಮಾಸವು ಬರಲಾಗಿ ರೌರವ ನರಕವನ್ನು ಸೇರಿರುವ ಪಿತೃಗಳು ನಮ್ಮ ವಂಶದಲ್ಲಿ ಯಾವನಾದರೊಬ್ಬನು ಭಾಗ್ಯವಂತನು ಹುಟ್ಟುತ್ತಾನೆ, ಅವನು ಶುಭಕರವಾದ ಪಂಚನದ ತೀರ್ಥದಲ್ಲಿ ನಮಗೆ ತರ್ಪಣವನ್ನು ಕೊಡುತ್ತಾನೆ, ಅದು ನಮ್ಮನ್ನು ನರಕ ಸಮುದ್ರದಿಂದ ದಾಟಿಸುತ್ತದೆ ಎಂದು ಕಿರಿಚಿಕೊಳ್ಳುತ್ತಿರುತ್ತಾರೆ. ತೀರ್ಥರಾಜವೇ ಅಂದರೆ ಪ್ರಯಾಗವೇ ಮೊದಲಾದ ತೀರ್ಥಗಳು ಕಾರ್ತೀಕ ಮಾಸವು ಬರಲಾಗಿ ಸ್ನಾನಾರ್ಥವಾಗಿ ಪಂಚಗಂಗಾ ತೀರ್ಥಕ್ಕೆ ಬರುತ್ತವೆ. ಇದರಲ್ಲಿ ಸಂಶಯವಿಲ್ಲವು. ಲಕ್ಷ ಪಾಪಗಳನ್ನು ಮಾಡಿದ್ದರೂ ಶುಭಕರವಾದ ಪಂಚನದದ ಸ್ನಾನ ಮಾಡಿ ಪಂಚಗಂಗಾ ತೀರ್ಥದಲ್ಲಿ ಸ್ನಾನ ಮಾಡಿ ಬಿಂದು ಮಾಧವನನ್ನು ಅರ್ಚಿಸಿದರೆ ಆ ಪಾಪಗಳು ಆ ಕ್ಷಣವೇ ನಾಶವನ್ನೈದುತ್ತವೆ. ಇದು ಕಾಶಿಯಲ್ಲಿ ಪಂಚಗಂಗಾ ಘಾಟ್ ಎಂಬ ಪ್ರದೇಶವಾಗಿರುತ್ತದೆ. ಯಾರು ಕಾರ್ತೀಕ ಮಾಸದಲ್ಲಿ ಶುಭಕರವಾದ ಪಂಚನದ ತೀರ್ಥದಲ್ಲಿ ಒಂದು ಸಲ ಸ್ನಾನ ಮಾಡುತ್ತಾರೆಯೋ ಅವರಿಗೆ ಸರ್ವತೀರ್ಥಗಳ ಸ್ನಾನದಿಂದಲೂ ಉಂಟಾಗುವ ಫಲಕ್ಕಿಂತಲೂ ಕೋಟಿ ಪಾಲಿನಷ್ಟು ಫಲ ಉಂಟಾಗುತ್ತದೆ. ಬ್ರಹ್ಮನು ಹೇಳುತ್ತಾನೆ, ಕಾರ್ತೀಕ ಮಾಸದಲ್ಲಿ ಕಾವೇರಿಯಲ್ಲಿ ಯಾವನು ಸ್ನಾನ ಮಾಡಲಿಚ್ಛಿಸುತ್ತಾನೆಯೋ ಅವನು ಅಷ್ಟರಿಂದಲೇ ಪಾಪ ವಿಮುಕ್ತನಾಗಿ ವಿಷ್ಣು ಸಾಯುಜ್ಯವನ್ನು ಪಡೆಯುತ್ತಾನೆ. ಬಹುಶ್ರೇಷ್ಠವಾದ ಕಾವೇರಿಯ ಮಹಾತ್ಮೆಯನ್ನು ಯಾರು ತಾನೇ ಹೇಳಲು ಸಾಧ್ಯವಾದೀತು? ಈ ಸಂಬಂಧದಲ್ಲಿ ಪುರಾತನವಾದ ಒಂದು ಇತಿಹಾಸವನ್ನು ನಿನಗೆ ವರ್ಣಿಸುತ್ತೇನೆ, ಕೇಳು. ಎಲೈ ಬ್ರಾಹ್ಮಣನೇ,
ಕಾವೇರಿಯ ವಿಷಯದಲ್ಲಿ ಹೇಳುವ ಈ ಇತಿಹಾಸವನ್ನು ಸಾವಧಾನ ಮನಸ್ಸುಳ್ಳವನಾಗಿ ಕೇಳು. ಗೌತಮಿಯ ಉತ್ತರ ತೀರದಲ್ಲಿ ವಿಷ್ಣುವಿನ ಪಾದಕಮಲದಿಂದ ಹುಟ್ಟಿದ ಗಂಗೆಯು ಮೂರು ಲೋಕಗಳ ಪಾಪವನ್ನು ನಾಶ ಮಾಡುತ್ತಾ ಲೋಕಪೂಜಿತಳಾಗಿ ಪ್ರವಹಿಸುತ್ತಿರುವಳು. ಆ ಗಂಗೆಯು ಯಾವುದೋ ಒಂದು ಸಮಯದಲ್ಲಿ ಪಾಪ ಶಂಕೆಯುಂಟಾಗಿ ಈ ರೀತಿ ಚಿಂತಿಸಿದಳು: ಸರ್ವಲೋಕದವರು ಬಂದು ನನ್ನಲ್ಲಿ ತಮ್ಮ ಪಾಪವನ್ನು ಕಳೆದು ಬಿಡುವರಷ್ಟೇ, ನನ್ನಲ್ಲಿ ಅಡಗಿದ ಆ ಪಾಪವು ಕಳೆದು ಹೋಗುವುದು ಹೇಗೆ? ಹೀಗೆ ಚಿಂತಿಸುತ್ತಲೇ ಆಕೆಯು ಗಿರಿಜಾವಲ್ಲಭನಾದ ಶಿವನನ್ನು ಪ್ರಶ್ನಿಸುವುದಕ್ಕಾಗಿ ಕೈಲಾಸಕ್ಕೆ ಹೋದಳು. ಅಲ್ಲಿ ಮಹಾರುದ್ರನನ್ನು ಕಂಡು ಹರಿಪಾದೋದ್ಭವೆಯಾದ ಆ ಗಂಗಾದೇವಿಯು ಇಂತೆಂದು ನುಡಿದಳು. ಗಂಗೆಯು ಹೇಳುತ್ತಾಳೆ: ಎಲೈ ಮಹಾರುದ್ರನೇ, ನಿನಗೆ ನಮಸ್ಕಾರವು. ನಿನ್ನನ್ನು ಪ್ರಶ್ನೆ ಮಾಡುವುದಕ್ಕಾಗಿಯೇ ನಾನು ಬಂದಿದ್ದೇನೆ. ಸಮಸ್ತ ಜನರು ಬಂದು ನನ್ನಲ್ಲಿ ತಮ್ಮ ಪಾಪವನ್ನು ತೊರೆದು ಬಿಡುವರಷ್ಟೇ. ಎಲೈ ಪಾರ್ವತೀಪತಿಯೇ, ಆ ಪಾಪವನ್ನು ಸಹಿಸುವುದಕ್ಕೆ ನನ್ನಿಂದ ಶಕ್ಯವಿಲ್ಲವು. ಯಾವ ಉಪಾಯದಿಂದ ಆ ಪಾಪವು ನನಗೆ ಬರುವುದಿಲ್ಲವೋ ಅದನ್ನು ತಿಳಿಸು. ಈ ಬಗೆಯಾದ ಗಂಗೆಯ ಮಾತುಗಳನ್ನು ಕೇಳಿ ಪರಮೇಶ್ವರನು ಪ್ರತಿಯಾಗಿ ಉತ್ತರ ಕೊಟ್ಟನು. ರುದ್ರನು ಹೇಳುತ್ತಾನೆ: ದೇವಿ, ಪಾಪ ಪರಿಹಾರಕ್ಕಾಗಿಯೇ ಆದಿಯಲ್ಲಿ ಪದ್ಮನಾಭನ ಪಾದ ಪಂಕಜದಿಂದ ನೀನು ಹುಟ್ಟಿದವಳಾಗಿದ್ದೀಯೆ. ನೀನೇಕೆ ಸಂಕಟ ಪಡುತ್ತೀಯೆ? ವಿಷ್ಣುವು ಪಾಪ ಪ್ರಹಾರದಲ್ಲಿ ನಿನಗೆ ಅಧಿಪತ್ಯವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಆದರೂ ಪಾಪ ಪರಿಹಾರದ ಉಪಾಯವನ್ನು ನಿನಗೆ ಹೇಳುತ್ತೇನೆ. ಕವೇರ ತನಯೆಯಾದ ಕಾವೇರಿಯು ನದಿಗಳಲ್ಲೆಲ್ಲ ಶ್ರೇಷ್ಠಳಾದವಳು. ಆ ಕಾವೇರಿಯು ಹರಿಯ ಬಲವಶದಿಂದ ಸರ್ವೋತ್ಕೃಷ್ಟಳಾಗಿರುವಳು. ಸರ್ವ ಪಾಪಗಳನ್ನು ಧ್ವಂಸ ಮಾಡುವ ಸಾಮರ್ಥ್ಯವು ಅವಳಲ್ಲಿದೆ. ಕಾರ್ತೀಕ ಮಾಸದಲ್ಲಿ ಯಾವನು ಕಾವೇರಿ ಸ್ನಾನವನ್ನು ಮಾಡುತ್ತಾನೆಯೋ ಅವನು ಪಾಪ ವಿಮುಕ್ತನಾಗಿ ವಿಷ್ಣುವಿನ ಶ್ರೇಷ್ಠ ಪದವನ್ನು ಪಡೆಯುತ್ತಾನೆ. ಆದುದರಿಂದ ಎಲೈ ದೇವಿಯೇ, ನೀನು ಆ ಕಾವೇರಿಗೆ ಹೋಗಿ ಸೇರು. ಅದರಿಂದ ಪಾಪ ವಿಮೋಚನೆಯನ್ನು ಹೊಂದುತ್ತೀಯೇ. ಹೀಗೆಂದು ಹೇಳಲ್ಪಟ್ಟವಳಾಗಿ ಗಂಗೆಯು ಪಾಪಹಾರಿಣಿಯಾದ ಕಾವೇರಿ ನದಿಯನ್ನು ಹೋಗಿ ಸೇರಿದಳು. ಕಾರ್ತೀಕ ಮಾಸದಲ್ಲಿ ಆ ಕಾವೇರಿಯ ಜಲ ಸ್ಪರ್ಶ ಮಾತ್ರದಿಂದಲೇ ವಿಷ್ಣುಪಾದೋದ್ಭವೆಯಾದ ಗಂಗೆಯು ಪಾಪಗಳನ್ನೆಲ್ಲ ತೊಳೆದುಕೊಂಡವಳಾಗಿ ವಾಸಸ್ಥಾನಕ್ಕೆ ಹೋಗಿ ಸೇರಿದಳು. ಪ್ರತಿ ವರ್ಷವೂ ಕಾರ್ತೀಕ ಮಾಸದಲ್ಲಿ ಗಂಗೆಯು ತ್ರೈಲೋಕ್ಯ ಪಾವನಿಯೂ ಪಾಪಹಾರಿಣಿಯೂ ಆದ ಕಾವೇರಿಯಲ್ಲಿ ಸ್ನಾನ ಮಾಡುವುದಕ್ಕಾಗಿ ಭಕ್ತಿಯಿಂದ ಬರುತ್ತಾಳೆ. ಆದುದರಿಂದ ಕಾವೇರಿಯಲ್ಲಿ ತುಲಾ ಸ್ನಾನವು ಪ್ರಶಸ್ತವಾದುದೆಂದು ಪಂಡಿತರು ಪ್ರಶಂಸೆ ಮಾಡುತ್ತಾರೆ. ಎಲೈ ಮುನಿಯೇ, ಯಾವನು ಕಾವೇರಿಯಲ್ಲಿ ಭಕ್ತಿಯಿಂದ ತುಲಾಸ್ನಾನವನ್ನು ಮಾಡುತ್ತಾನೆಯೋ ಅವನು ತಕ್ಷಣವೇ ಪಾಪ ವಿಮುಕ್ತನಾಗಿ ಬಳಿಕ ಪರಮಗತಿಯನ್ನು ಪಡೆಯುತ್ತಾನೆ. ಆದುದರಿಂದ ಕಾರ್ತೀಕ ಮಾಸದಲ್ಲಿ ಕಾವೇರಿಯ ಸ್ನಾನವು ಪ್ರಶಸ್ತವೆನಿಸಿರುವುದು. ಕಾರ್ತೀಕ ವ್ರತ ತತ್ಪರನಾದವನು ಈ ಇತಿಹಾಸವನ್ನು ಕೇಳಿ ಕಾವೇರಿ ಸ್ನಾನ ಫಲವನ್ನು ಪರಮಗತಿಯನ್ನು ಪಡೆಯುತ್ತಾನೆ. ರಾತ್ರಿಯನ್ನು ಸ್ವಲ್ಪ ಉಳಿದಿರುವಾಗ ಬೆಳಗಿನ ಜಾವದಲ್ಲಿ ಮಾಡುವ ಸ್ನಾನವು ಉತ್ತಮವೆನಿಸುವುದು. ಅಲ್ಲದೆ ವಿಷ್ಣುವಿಗೆ ಸಂತೋಷವನ್ನುಂಟು ಮಾಡುವುದು. ಸೂರ್ಯೋದಯದಲ್ಲಿ ಮಾಡುವ ಸ್ನಾನವು ಮಧ್ಯಮವಾಗುವುದು. ಕೃತ್ತಿಕೆಯು ಎಲ್ಲಿಯವರೆಗೆ ಅಸ್ತವಾಗಿರುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರ ಕಾರ್ತೀಕ ಸ್ನಾನವನ್ನು ಮಾಡಬೇಕು. ಹಾಗಲ್ಲದೆ ಬೇರೆ ರೀತಿಯಾದಲ್ಲಿ ಅದು ಕಾರ್ತೀಕ ಸ್ನಾನವಾಗುವುದಿಲ್ಲ. ಹೆಂಗಸರು ಗಂಡನ ಅಪ್ಪಣೆಯನ್ನು ಪಡೆದು ಸ್ನಾನ ಮಾಡತಕ್ಕದ್ದು. ಗಂಡನನ್ನು ಕೇಳದೆ ಯಾವ ಸ್ತ್ರೀಯು ಧರ್ಮ ಕಾರ್ಯವನ್ನು ಮಾಡುವಳೋ ಅದು ಕ್ಷಯವಾಗಿ ಹೋಗುವುದು. ಸ್ತ್ರೀಯರಿಗೆ ಭರ್ತನನ್ನುಳಿದು ಬೇರೆ ಯಾವ ಧರ್ಮವೂ ಇರುವುದಿಲ್ಲವು. ಸಹಸ್ರ ಪಾಪಗಳನ್ನು ಮಾಡಿದವಳಾದರೂ ಯಾವ ಸ್ತ್ರೀಯು ಗಂಡನ ಆಜ್ಞೆಯಂತೆ ನಡೆಯುವಳೋ ಅವಳೇ ಲೋಕದಲ್ಲಿ ಧರ್ಮವತಿಯು. ವೃತಾದಿಗಳಿಂದಲೂ ಯಾವ ಸ್ತ್ರೀಯು ಧರ್ಮವತಿಯಾಗುವುದಿಲ್ಲ. ಪತಿಯು ದರಿದ್ರನಾಗಿರಲಿ, ಪತಿತನಾಗಿರಲಿ, ಮೂರ್ಖನಾಗಿರಲಿ, ದೀನನೇ ಆಗಿರಲಿ, ಸ್ತ್ರೀಗೆ ಅವನೇ ಗತಿಯು. ಅವನನ್ನು ತ್ಯಾಗ ಮಾಡುವುದರಿಂದಲೇ ನರಕ ಉಂಟಾಗುತ್ತದೆ. ವತ್ಸ, ಕಲಿಯುಗದಲ್ಲಿ ಮನುಷ್ಯರಿಗೆ ಸ್ನಾನ ಕರ್ಮದಲ್ಲಿ ಶೈಥಿಲ್ಯ ಉಂಟಾಗುತ್ತದೆ. ಆದರೂ ಕಾರ್ತೀಕ ಮತ್ತು ಮಾಘ ಮಾಸಗಳಲ್ಲಿ ಸ್ನಾನವನ್ನು ಹೇಳುತ್ತೇನೆ. ಯಾರಿಗೆ ಕೈಗಳು, ಕಾಲುಗಳು, ವಾಂಗ್ಮನಸ್ಸುಗಳು ಚೆನ್ನಾಗಿ ವಶದಲ್ಲಿರುವವೋ, ಯಾರಿಗೆ ವಿದ್ಯೆ, ತಪಸ್ಸು, ಕೀರ್ತಿಗಳಿರುವವೋ ಆ ಮನುಷ್ಯನೇ ತೀರ್ಥ ಫಲಕ್ಕೆ ಭಾಗಿಯಾಗುವನು. ಶ್ರದ್ಧೆ ಇಲ್ಲದವನು, ಪಾಪಾತ್ಮನಾದವನು, ನಾಸ್ತಿಕ, ಮನಸ್ಸು ಮುರಿದವನು, ಹೇತುವಾದಿ, ಈ ಐವರು ತೀರ್ಥ ಫಲಕ್ಕೆ ಭಾಗಿಗಳಾಗುವುದಿಲ್ಲ. ಯಾವ ವಿಪ್ರನು ಸದಾ ಪ್ರಾತಃ ಕಾಲದಲ್ಲಿ ಎದ್ದು ತೀರ್ಥ ಸ್ನಾನ ಮಾಡುತ್ತಿರುವನೋ ಅವನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ಪರಬ್ರಹ್ಮವನ್ನು ಸೇರುತ್ತಾನೆ. ಸ್ನಾನ ರಹಸ್ಯವನ್ನು ಬಲ್ಲ ಬುದ್ಧಿವಂತರಾದ ಮಾನವರಿಗೆ ಸ್ನಾನವು 4 ಬಗೆಯೆಂದು ಹೇಳಲ್ಪಟ್ಟಿದೆ. ವಾಯವ್ಯ, ವಾರುಣ, ದಿವ್ಯ ಮತ್ತು ಬ್ರಾಹ್ಮ ಎಂಬಿವೆ ಆ 4 ಬಗೆಯ ಸ್ನಾನಗಳು. ಗೋಧೂಳಿ ಸ್ನಾನವು ವಾಯವ್ಯ ಸ್ನಾನವೆನಿಸುವುದು. ಸಾಗರಾದಿಗಳಲ್ಲಿ ಮಾಡುವ ಸ್ನಾನವು ವಾರುಣ ಸ್ನಾನವು. ಬ್ರಾಹ್ಮಣ ಮಂತ್ರೋಕ್ತ ಸ್ನಾನವು ಬ್ರಾಹ್ಮ ಸ್ನಾನವಾಗುವುದು. ಸೂರ್ಯ ತಪದಿಂದ ಉಂಟಾದ ಮೇಘದ ನೀರಿನಿಂದ ಮಾಡುವ ಸ್ನಾನವು ದಿವ್ಯ ಸ್ನಾನವೆನಿಸುವುದು.
ಎಲ್ಲ ಬಗೆಯ ಸ್ನಾನಗಳಲ್ಲಿಯೂ ವಾರುಣ ಸ್ನಾನವು ಶ್ರೇಷ್ಠವಾದುದು. ಬ್ರಾಹ್ಮಣನು, ಕ್ಷತ್ರಿಯನು, ವೈಶ್ಯನು ಮಂತ್ರವತ್ತಾಗಿ ಸ್ನಾನ ಮಾಡಬೇಕು. ಶೂದ್ರನು ಮೌನವಾಗಿಯೇ ಸ್ನಾನ ಮಾಡಬೇಕು. ಸ್ತ್ರೀಯರಿಗೂ ಹಾಗೆಯೇ ಹೇಳಲ್ಪಟ್ಟಿದೆ. ಬಾಲೆ, ತರುಣಿ, ವೃದ್ಧೆ, ನರ, ನಾರಿ, ನಪುಂಸಕರು ಎಲ್ಲರೂ ಕಾರ್ತೀಕ ಮಾಘ ಮಾಸಗಳಲ್ಲಿ ಸ್ನಾನ ಮಾಡುವುದರಿಂದ ಸರ್ವ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾರೆ. ಕಾರ್ತೀಕದಲ್ಲಿ ಸ್ನಾನ ಮಾಡಿ ಜನರು ತಾವು ಇಚ್ಛಿಸಿದ ಫಲವನ್ನು ಪಡೆಯುತ್ತಾರೆ. ಪೂರ್ವದಲ್ಲಿ ಪ್ರಭಂಜನನು ತೀರ್ಥಶ್ರೇಷ್ಠವಾದ ಪುಷ್ಕರದಲ್ಲಿ ನಂದೆಯ ಸಂಗಮದಲ್ಲಿ ಸ್ನಾನ ಮಾಡಿ ಆ ಕ್ಷಣವೇ ವ್ಯಾಘ್ರಜನ್ಮದಿಂದ ಬಿಡುಗಡೆ ಹೊಂದಿದನು. ಈ ರೀತಿಯಾದ ಪ್ರಭಂಜನ ಮತ್ತು ನಂದೆಯರ ಕಥೆ ಹೀಗಿರುವುದು. ಪೂರ್ವದಲ್ಲಿ ಪ್ರಭಂಜನನೆಂಬ ರಾಜನೋರ್ವನು ಬೇಟೆಯಾಡುತ್ತಿರುವಾಗ ಪೊದೆಯೊಂದರಲ್ಲಿ ಮರಿಗೆ ಹಾಲನ್ನು ಕುಡಿಸುತ್ತಿದ್ದ ಜಿಂಕೆಯನ್ನು ಹೊಡೆದನು. ಆಗ ಆ ಜಿಂಕೆಯು ಆ ದೊರೆಯನ್ನು ಕುರಿತು, ಎಲೈ ದೊರೆಯೇ, ಮರಿಗೆ ಹಾಲು ಕುಡಿಸುತ್ತಿರುವ ನನ್ನನ್ನು ನೀನು ಹೊಡೆದು ಕೊಂದೆ. ಈ ಪಾಪದ ಫಲವಾಗಿ ನೀನು ಹುಲಿಯಾಗಿ ಹೋಗು ಎಂದು ಶಪಿಸಿತು. ಆ ಶಾಪಕ್ಕೆ ಹೆದರಿ ದೊರೆಯು ಕೈಗಳನ್ನು ಮುಗಿದು ಆ ಜಿಂಕೆಯನ್ನು ಕುರಿತು, ಎಲೈ ಮೃಗವೇ, ನಾನು ಈ ಹುಲಿಯ ರೂಪವನ್ನು ತೊರೆದು ಮತ್ತೆ ಮನುಷ್ಯನಾಗುವುದು ಯಾವಾಗ ಎಂದು ಕೇಳಿದನು. ಆಗ ಜಿಂಕೆಯು, ದೊರೆಯೇ, ಕಾರ್ತೀಕ ಮಾಸದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ ನಿನಗೂ ನಂದೆಗೂ ಸಂವಾದ ನಡೆಯುತ್ತದೆ. ಆಗ ನಿನಗೆ ವ್ಯಾಘ್ರಜನ್ಮವು ಕಳೆದು ಮನುಷ್ಯ ರೂಪವು ಉಂಟಾಗುತ್ತದೆ ಎಂದು ಹೇಳಿ ಸತ್ತಿತು. ಪ್ರಭಂಜನ ರಾಜನಾದರೂ 100 ವರ್ಷಗಳ ಕಾಲ ಹುಲಿಯ ರೂಪದಿಂದಲೇ ಕಾಡು ಕಾಡು ಸುತ್ತುತ್ತಿದ್ದು, ಅಯ್ಯೋ, ನನಗೆ ಬಂದಿರುವ ಈ ಹುಲಿಯ ರೂಪ ಯಾವಾಗ ಕಳೆಯುವುದೋ ಎಂದು ಚಿಂತಿಸುತ್ತಿದ್ದನು. ಒಂದು ಸಲ ಅವನು ಅಲ್ಲಿಯೇ ಒಂದೆಡೆ ಹುಲ್ಲು ಮೇಯುತ್ತಿದ್ದ ನಂದೆ ಎಂಬ ಆಕಳನ್ನು ಕಂಡು ಅದನ್ನು ತಿನ್ನಲು ಬಳಿಸಾರಿದನು. ಆಗ ನಂದೆಯು ಕರುವಿಗೆ ಹಾಲು ಕೊಟ್ಟು ಮತ್ತೆ ಬರುವುದಾಗಿ ಸತ್ಯ ಪ್ರತಿಜ್ಞೆ ಮಾಡಿ ಅಂತೆಯೇ ಮಾಡಿ ಬಂದು ಆ ಹುಲಿ ರೂಪದ ಪ್ರಭಂಜನನಿಗೆ ಅನೇಕ ಧರ್ಮೋಪದೇಶಗಳನ್ನು ಮಾಡಿತು. ಒಡನೆಯೇ ಪ್ರಭಂಜನನಿಗೆ ಹುಲಿ ರೂಪವು ಹೋಗಿ ಮೊದಲಿನಂತೆ ದೊರೆಯ ರೂಪವು ಬಂದಿತು. ಆಗ ಧರ್ಮರಾಜನಲ್ಲಿಗೆ ಬಂದು ಆ ನಂದೆಯನ್ನು ಕುರಿತು, ಎಲೈ ನಂದೆ, ನೀನು ನಂದ ಎಂಬ ಸರಸ್ವತಿ ನದಿಯಾಗುವೆ. ನೀನು ಊರ್ಜದಲ್ಲಿ ಪುಷ್ಕರ ಕ್ಷೇತ್ರದಲ್ಲಿ 1 ತಿಂಗಳ ಕಾಲ ಸ್ನಾನ ಮಾಡು. ಅದರಿಂದ ನೀನು ಮುಕ್ತಿಯನ್ನು ಪಡೆಯುವೆ ಎಂದು ಹೇಳಿ ಅಂತರ್ಧಾನವಾದನು. ಹಾಗೆಯೇ ಮಾಡಿ ನಂದೆಯು ಮೋಕ್ಷವನ್ನು ಪಡೆಯಿತು. ಪ್ರಭಂಜನ ರಾಜನು ಸಹ ಗುರುಗಳಾದ ವಸಿಷ್ಠರ ಉಪದೇಶದಂತೆ ಕಾರ್ತೀಕ ವ್ರತವನ್ನು ಮಾಡಿ ಮುಕ್ತಿಯನ್ನು ಪಡೆದನು. ನಂದೆಯು ಧರ್ಮರಾಜನ ವಚನದಿಂದಲೇ ಕಾರ್ತೀಕದಲ್ಲಿ ಪರಮ ಪದವಿಯನ್ನು ಹೊಂದಿದಳು. ಹೀಗೆ ಸ್ನಾನವಿಧಿಯನ್ನು ಹೇಳಿದುದಾಯಿತು. ಮತ್ತೇನನ್ನು ಕೇಳಲು ಇಚ್ಛಿಸುತ್ತೀಯೇ? ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಕಾರ್ತೀಕ ಸ್ನಾನ ವಿಧಿ ನಿರೂಪಣವೆಂಬ 4ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.